ವೀಕ್ಷಕರೇ ನಮಸ್ಕಾರ. ನಾನು ಶಿವರಾಜ್. ಹೇಗಿದ್ದೀರಿ? ನನ್ನ ನೆನಸಿನ ನೀವೆಲ್ಲರೂ ಕ್ಷೇಮವಾಗಿದ್ದೀರೆಂದು. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಪವರ್ಫುಲ್ ಸತ್ಯ ಸಂಗತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ನೀವು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನು ಮರೆಯಬೇಡ್ರಿ. ಯಾಕೆಂದರೆ ಸತ್ಯದ ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ದಿನಾಂಕ 3/1/1996 ದಶಕದ ವೇಳೆಯಲ್ಲಿ ಯುರೋಪ್ ದೇಶಗಳ ಸೇರ್ಪಡೆಯ ಬಗ್ಗೆ ಮಹತ್ವದ ಚರ್ಚೆಗಳು ನಡೆಯುತ್ತಿತ್ತು ಮತ್ತು ಇದರ ನಂತರ ಯುರೋಪ್ ದೇಶಗಳ ದೊಡ್ಡ ವಿಸ್ತರಣೆಗಾಗಿ ಕಾರಣವಾಯಿತು. ಮತ್ತು ದಿನಾಂಕ 3/1/1996 ದಶಕದ ವೇಳೆಯಲ್ಲಿ ಪ್ರಸಿದ್ಧ ಪೋರ್ಚುಗೀಸ್ ಫುಟ್ಬಾಲ್ ಆಟಗಾರರಾದ ಫ್ಲೋರೆಂಟಿನೋ ಲೂಯಿಸ್ ಅವರ ಜನನವಾಯಿತು. ಡೋರಿಸ್ ಲಿಯೋದ ಬ್ರಿಟಿಷ್ ಅಮೆರಿಕದ ನಟಿ ಅದೇ ದಿನ ನಿಧನರಾದರು. ಮತ್ತು ಅದೇ ಜನವರಿ 3, 1996 ದಿನವನ್ನು ಇತಿಹಾಸದ ಪುಟದಲ್ಲಿ ನೋಡುವುದಾದರೆ ವಿಭಿನ್ನವಾದ ಚರ್ಚೆಗಳು, ವಿಧವಾದ ಘಟನೆಗಳು ನಮ್ಮ ಕಣ್ಣಿಗೆ ಭಾಸವಾಗಿ ತೋರುತ್ತದೆ. ಸಾಮಾನ್ಯವಾಗಿ ಜನವರಿ ಅಂದರೆ 3ನೇ ತಾರೀಕು 1996ನೇ ಇಸ್ವಿಯಲ್ಲಿ ವಿಶ್ವದ ಇತಿಹಾಸದ ದೊಡ್ಡ ಯುದ್ಧ ಅಥವಾ ಕ್ರಾಂತಿ ಘಟನೆಗಳಿಂದ ಸಾಮಾನ್ಯವಾಗಿ ರಾಜಕೀಯ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಘಟನೆಗಳಿಗೆ ಹೆಚ್ಚು ಸಂಬಂಧಿಸಿದಂತೆ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ನಾವು ಇಡಲಿಕ್ಕಿದ್ದೇನೆ. ಡಾಕ್ಟರ್ ಎಂ.ಜೆ. ತರುಣ್ ತಂದೆ ಎಂ.ವಿ. ಜವರೇಗೌಡ, 53 ವರ್ಷ, ಜೂನಿಯರ್ ಕ್ಲರ್ಕ್. ಇವರು ನೈಋತ್ಯ ರೈಲ್ವೆ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ ಅದೇ ಜನವರಿ 3ರಂದು 1996ರಂದು ಮೊದಲು ಚೆನ್ನೈ ವಿಭಾಗದಲ್ಲಿ ಸೇರಿಕೊಂಡಿದ್ದು, ನಂತರ 2005ರಲ್ಲಿ ಬೆಂಗಳೂರು ವಿಭಾಗಕ್ಕೆ ಡಾಕ್ಟರ್ ಎಂ. ತರುಣ್ ತಂದೆ ಎಂ.ವಿ. ಜವರೇಗೌಡ ಇವರನ್ನು ವರ್ಗಾವಣೆ ಮಾಡಲಾಗುತ್ತದೆ. ಆನಂತರದಲ್ಲಿ ಇವರ ಆರೋಗ್ಯದ ಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಮೂರ್ಛಾ ರೋಗ ಬರುವುದಕ್ಕೆ ಪ್ರಾರಂಭವಾಗುತ್ತದೆ. ಅನಂತರದಲ್ಲಿ ಇವರನ್ನು ಮೆಡಿಕಲ್ ಶಿಫಾರಸಿನ ಮೇರೆಗೆ ಮರು ವಿಂಗಡಣೆ ಮಾಡುತ್ತಾರೆ. ಅಂದರೆ ಮೆಡಿಕಲ್ ಡಿಕ್ಯಾಟೋಗಿರೀಸ್ ಮಾಡಿ ಸೂಪರ್ ನಿಮಿರೋ ಪೋಸ್ಟ್ಗೆ ವರ್ಗ ಮಾಡಿದ್ದರಿಂದಾಗಿ ಜೂನಿಯರ್ ಕ್ಲರ್ಕ್ ಎಂದು ಸೇವೆ ಸಲ್ಲಿಸುತ್ತಿದ್ದು, ಇವರಿಗೆ ಚಲನಚಿತ್ರಗಳಲ್ಲಿ ನಟಿಸುವುದು ಸಾಕಷ್ಟು ಅನುಭವ ಇರುವ ಹಿನ್ನೆಲೆಯನ್ನು ಗಮನಿಸಿ ಇಂಟರ್ನ್ಯಾಷನಲ್ ಗ್ಲೋಬಲ್ ಯೂನಿವರ್ಸಿಟಿ ರವರು ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿರುವ ಕಾರಣ ಸದರಿ ಮಾಹಿತಿಯನ್ನು ನಮ್ಮ ಇಲಾಖೆಯವರಿಗೆ ತಿಳಿಸಿ ಇವರ ಹೆಸರನ್ನು ಡಾಕ್ಟರ್ ಎನ್ನುವ ಪದವನ್ನು ಬಳಸಲು ಮುಂದುವರಿಸುತ್ತಾರೆ. ಅದು ಮಾತ್ರವಲ್ಲದೆ ಅವರ ಆರೋಗ್ಯ ಪರಿಸ್ಥಿತಿ ಬಹಳಷ್ಟು ಸೂಕ್ಷ್ಮವಾಗಿರುವುದರ ಕಾರಣ ಟೆಗ್ರಟೋಟಲ್ ಟ್ಯಾಬ್ಲೆಟ್ 2500 mg, ಹೋಮಿನ್, ಎಕ್ರೋಫಿಯನ್ ಎ.ವಿ., ಕ್ಯಾರಡೈಸ್, ವೆರಿಟಿನ್, ಸ್ಟಾಲೋಫ್ಯಾಮ್, ಬೆಟ್ ಕ್ಯಾಪ್, ಡಯೋಮ್ಯಾಕ್ಸ್ ಹಾಗೂ ಲೆವಟ್ರಿಕ್ಯಾಕ್ಟಮ್ ಎನ್ನುವ ಮಾತ್ರೆಗಳನ್ನು ಪ್ರತಿದಿನವೂ ತೆಗೆದುಕೊಳ್ಳುವ ಕಾರಣ ಇವರ ಆರೋಗ್ಯದ ಸ್ಥಿತಿ ಅಷ್ಟಾಗಿ ಸರಿಯಾಗಿರುವುದಿಲ್ಲ. ಇವರಿಗೆ ಅನ್ಯಾಯವನ್ನು ಪ್ರತಿರೋಧಿಸುವ ಅಭ್ಯಾಸವಿದ್ದು, ಯಾವುದೇ ಅಧಿಕಾರಿಗಳು ಅಥವಾ ಯಾರೇ ಅನ್ಯಾಯವನ್ನು ಸಲ್ಲದ ಕಾರಣಕ್ಕಾಗಿ ಸಿಗದಲ್ಲಿ ಇವರು ಅದನ್ನು ಪ್ರತಿರೋಧಿಸುವ ಅಭ್ಯಾಸವನ್ನು ಇಟ್ಟುಕೊಂಡು ಇದರಿಂದಾಗಿ ಅನೇಕ ಅಧಿಕಾರಿಗಳಿಗೆ ಮತ್ತು ಅವರಿಗೆ ಘರ್ಷಣೆಗಳು ಜರುಗುತ್ತಿದ್ದವು. ಈ ಮೂಲಕ ಕಾನ್ಸ್ಟೇಬಲ್ ಹುದ್ದೆಗೆ ಸೇರಿದ್ದು ಇವರ ಆರೋಗ್ಯದಲ್ಲಿ ಏರುಪೇರು ಆದ ನಂತರ ಇವರ ಹುದ್ದೆಯ ಮರು ವಿಂಗಡಣೆಯಾದ ನಂತರ ಪ್ರಸ್ತುತ ಸೀನಿಯರ್ ಡಿವಿಷನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅವರ ಕಚೇರಿಯಲ್ಲಿ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಲಿದ್ದು, ಶ್ರೀಮತಿ ದೇಬಾಸ್ಮಿತ್ ಚಟ್ಟೋಪಾಧ್ಯಾಯ ಬ್ಯಾನರ್ಜಿ ರವರು ಸೀನಿಯರ್ ಡಿಜಿಟಲ್ ಸೆಕ್ಯೂರಿಟಿ ಕಮಾಂಡರ್, ರೈಲ್ವೆ ಪೊಲೀಸ್ ಫೋರ್ಸ್, ಬೆಂಗಳೂರು. ಸೀನಿಯರ್ ಡಿ.ಎಸ್.ಸಿ ರವರ ಶ್ರೀಮತಿ ದೇಬಾಸ್ಮಿತಾ ರವರು ಕೆಳ ಹಂತದ ನೌಕರರಿಗೆ ಸತತವಾಗಿ ತೊಂದರೆಗಳನ್ನು ನೀಡುತ್ತಾ ಬಂದಿದ್ದು, ಇದನ್ನು ಪ್ರತಿರೋಧಿಸುವ ಧರಣಿ ಮಾಡುವ ಕುರಿತಾಗಿ ಈ ಹಿಂದೆ ಶ್ರೀಮತಿ ದೇಬಾಸ್ಮಿತಾ ರವರು ನೀಡಿದಂತಹ ತೊಂದರೆಗಳ ವಿವರಗಳನ್ನು ಸಹ ಹೇಳಿದ್ದರಿಂದಾಗಿ ಇವರಿಗೂ ಮತ್ತು ಸೀನಿಯರ್ ಡಿ.ಎಸ್.ಸಿ ಶ್ರೀಮತಿ ದೇಬಾಸ್ಮಿತಾ ರವರಿಗೂ ಘರ್ಷಣೆ ಉಂಟಾಗುತ್ತದೆ. ಮಾತ್ರವಲ್ಲದೆ ಇವರು ಧರಣಿ ಸತ್ಯಾಗ್ರಹ ಹೂಡುತ್ತೇನೆನ್ನುವ ಕುರಿತು ನೀಡಿದ ಮಾಹಿತಿ ಪತ್ರವನ್ನು ಹಾಗೂ ಶ್ರೀಮತಿ ದೇಬಾಸ್ಮಿತಾ ರವರು ನೀಡಿದ ತೊಂದರೆಗಳ ವಿವರಗಳನ್ನು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಕೇಳಿದ ಪ್ರಶ್ನೆಗಳನ್ನು ಅನುಬಂಧ 1 ಮತ್ತು ಅನುಬಂಧ 2 ಎಂದು ಈ ದೂರಿನೊಂದಿಗೆ ಲಗತ್ತಿಸಿರುತ್ತಾರೆ. ಹೀಗೆ
ಇವರು ಸೀನಿಯರ್ DSC ರವರನ್ನು ಎದುರಾಕಿಕೊಂಡ ಕಾರಣ ಅಧಿಕಾರಿ ವರ್ಗದವರು ಒಂದು ಕಡೆ ಒಗ್ಗಟ್ಟಾಗಿದ್ದು ಹೇಗಾದರೂ ಮಾಡಿ ಈತನನ್ನು ಎಲ್ಲ ರೀತಿಯಿಂದಲೂ ಮಣಿಸಬೇಕು ಎಂದು ಪಣ ತೊಟ್ಟು ಇಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇವರು ತೊಂದರೆಗಳನ್ನು ಕೊಡುತ್ತಾ ಬಂದಿರುತ್ತಾರೆ. ಈ ಹಿನ್ನೆಲೆಯಲ್ಲಿ DSC ರವರ ಕಚೇರಿಯಲ್ಲಿ ಚೀಫ್ ಆಫೀಸರ್ ಸೂಪರಿಂಟೆಂಡೆಂಟ್ ಎಂದು ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಶ್ರೀಯುತ CM ಅಬ್ದುಲ್ ರೆಹಮಾನ್ ರವರು ಯಾವುದೇ ಕಾರಣವಿಲ್ಲದೆ ಇವರ ಹಾಜರಾತಿಯಲ್ಲಿ ಕಚೇರಿಗೆ ಗೈರು ಹಾಜರಾಗಿ ಎಂದು ಶ್ರೀಮತಿ ದೇವಸ್ಮಿತಿ ರವರ ಕುಮ್ಮಕ್ಕಿನಿಂದ ಮಾರ್ಕ್ ಮಾಡಿದ್ದು ಅವರು ಅದನ್ನು ಸಹ ಪ್ರತಿರೋಧಿಸಿದ ಸಂದರ್ಭದಲ್ಲಿ ಸದರಿ CS ಅಬ್ದುಲ್ ರೆಹಮಾನ್ ರವರು ಇವರನ್ನು ದಿನಾಂಕ 17/1/2020 ಟೆರರಿಸ್ಟ್ ಎಂದು ಸಂಬೋಧಿಸಿದ್ದರಿಂದ ಇವರ ಹಕ್ಕನ್ನು ತಾನು ಪ್ರತಿಭಟನೆ ಮಾಡಿರುತ್ತಾರೆ. ಟೆರರಿಸ್ಟ್ ಎಂದು ನನ್ನನ್ನು ಸಂಬೋಧನೆ ಮಾಡಿದ ಕಾರಣ ಅವರ ಸಂಬೋಧನೆ ಸರಿಯಾಗಿರುವುದಿಲ್ಲ ಎಂದು ನಾನು ಅನೇಕ ಅಧಿಕಾರಿಗಳಿಗೆ ಈ ದೂರನ್ನು ನೀಡಿದ ಕಾರಣ ವಿಷಯದಲ್ಲಿ ವಿಚಾರಣೆಯು ಅನೇಕ ದಿನಾಂಕಗಳಂದು ಜರುಗಿದ್ದು ಸದರಿ ವಿಚಾರಣೆಗೆಂದು ಶ್ರೀಮತಿ ವಾಸಿಂ ಅಹಮದ್ ಪೋಸ್ಟ್ ಕಮಾಂಡರ್ RCF ಅಥವಾ SBC ರವರು ಅವರು ಮಾಡಿದಂತಹ ವಿಚಾರಣೆಗಳ ಪ್ರತಿಯನ್ನು ಸಹ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಮಾಹಿತಿ ಕೇಳಿದ್ದು ಇದರಿಂದಾಗಿ ಅವರುಗಳು ಸಹ ಸೀನಿಯರ್ DSC ಶ್ರೀಯುತ ದೇವಸ್ಮಿತಾ ಅವರೊಂದಿಗೆ ಸೇರಿಕೊಂಡು ಉದ್ದೇಶಪೂರ್ವಕವಾಗಿ ಹೇಗಾದರೂ ಮಾಡಿ ಇವರನ್ನು ಮುಗಿಸಿ ಹಾಕುವ ಎನ್ನುವ ಅವಕಾಶಕ್ಕಾಗಿ ಕಾಯುತ್ತಲಿದ್ದು ಶ್ರೀಯುತ CS ಅಬ್ದುಲ್ ರೆಹಮಾನ್ ಇವರ ವಿರುದ್ಧ ಅವರು ನನ್ನನ್ನು ಟೆರರಿಸ್ಟ್ ಎಂದು ಸಂಬೋಧಿಸಿದ ಕಾರಣ ಅವರ ವಿರುದ್ಧ ಖಾಸಗಿ ದೂರನ್ನು ಸಲ್ಲಿಸಿದ್ದು ಅದರ ಪ್ರತಿಯನ್ನು ಅನುಬಂಧ 3 ಎಂದು ಶ್ರೀಯುತ ವಾಸಿಂ ಅಹಮದ್ ಹಾಗೂ ಶ್ರೀಯುತ AK ತಿವಾರಿ ರವರ ವಿವರಗಳನ್ನು ಕೇಳಿದಂತಹ ಪ್ರತಿಯನ್ನು ಅನುಬಂಧ 4 ಎಂದು ದೂರಿನೊಂದಿಗೆ ಲಗತ್ತಿಸಿರುತ್ತಾರೆ. ಮಧು ಮಂದಗೆರೆ ಎನ್ನುವುದು ಇವರ ಪೆಟ್ ನೇಮ್ ಆಗಿದ್ದು ಸೇವಾ ದಾಖಲಾತಿಗಳಲ್ಲಿ ಮಧು ಮಂದಗೆರೆ ಎನ್ನುವ ಹೆಸರಿನ ಮೂಲಕ ಉಲ್ಲೇಖ ಇರುವುದಿಲ್ಲ. ಆದರೆ ಇತ್ತೀಚಿನ ಬೆಳವಣಿಗೆಯಿಂದಾಗಿ ಅಧಿಕಾರಿ ಶಾಹಿಗಳ ವರ್ಗ ಒಂದು ಕಡೆಗೆ ಆದರೆ ಏಕೈಕ ವ್ಯಕ್ತಿಯಾಗಿ ಹೋರಾಟವನ್ನು ನಡೆಸುತ್ತಿರುವಂತಹ ಇವರೊಬ್ಬರೇ ಇನ್ನೊಂದು ಕಡೆ ಆಗಿರುವ ವಿಷಯವನ್ನು ಯಾರು ದುಷ್ಕರ್ಮಿಗಳು ಬಂಡವಾಳವನ್ನಾಗಿ ಮಾಡಿಕೊಂಡು ಮಧು ಮಂದಗೆರೆ ಎನ್ನುವ ಈತನ ಹೆಸರಿನಲ್ಲಿ IGP RPF ಅವರ ವಿರುದ್ಧ ದೂರೊಂದನ್ನು ನೀಡಿದ್ದು ಇವರಿಗೆ ಇರುವುದಿಲ್ಲ. ದಿನಾಂಕ 16/3/2021 ಇವರಿಗೆ ಮಾಹಿತಿಯೊಂದು ಬಂದಿದ್ದು ಸದರಿ ಮಾಹಿತಿಯೊಂದಿಗೆ ಮೇಲೆ ಉಲ್ಲೇಖಿಸಿದಂತಹ ದೂರಿನ ಪ್ರತಿಯನ್ನು ಸಹ ರವಾನೆ ಮಾಡಲಾಗಿರುತ್ತದೆ. ದಿನಾಂಕ 20/3/2021 ವಿಚಾರಣೆಗೆಂದು ತನಿಖಾಧಿಕಾರಿ ಶ್ರೀಯುತ KK ಅಶ್ರಫ್ CSC ಮುಂಬೈ ರವರ ಸಮಕ್ಷಮದಲ್ಲಿ ಹಾಜರಾಗಬೇಕು ಎನ್ನುವ ಮಾಹಿತಿ ಪತ್ರವನ್ನು ಇವರಿಗೆ ನೀಡಲಾಗಿದ್ದು ಸದರಿ ಪತ್ರಗಳನ್ನು ಅನುಬಂಧ 5 ಮತ್ತು ಅನುಬಂಧ 6ರಂತೆ ದೂರಿನೊಂದಿಗೆ ಲಗತ್ತಿಸಲಾಗಿರುತ್ತದೆ. ಆ ದೂರಿನಲ್ಲಿ ಡಾಕ್ಟರ್ ಮಧು ಎನ್ನುವ ಸಹಿ ಇದ್ದು ಸದರಿ ವಿಷಯವನ್ನು ಇವರು ಗಮನಿಸಿದಾಗ ಆ ದೂರು ಇವರು ಬರೆದ ದೂರಾಗಿರದೆ ಅದರ ಮೇಲೆ ಕಮಡು ಬಂದಂತಹ ಸಹಿಯು ಇವರದ್ದಾಗಿರದೆ ಹೋಗಿದ್ದರಿಂದ ಕೋವಿಡ್ 2ನೇ ಅಲೆಯ ಭೀತಿಯು ಹೆಚ್ಚಾಗಿರುವುದಲ್ಲದೆ ಮಹಾರಾಷ್ಟ್ರವು 2ನೇ ಅಲೆಯಿಂದ ಪೆಟ್ಟು ತಿಂದು ಅಗ್ರಸ್ಥಾನದಲ್ಲಿ ಇರುವುದರಿಂದ ದಿನಾಂಕ 23/2021 ತನಿಖೆಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಮಾಹಿತಿಯನ್ನು ಇವರು ತನಿಖಾಧಿಕಾರಿಗೆ ಇವರ ಪತ್ರದಲ್ಲಿ ದಿನಾಂಕ 19/3/2021 ನೀಡಿದ್ದು ಸದರಿ ಪತ್ರವನ್ನು ಅನುಬಂಧ 7 ಎಂದು ಈ ಮೂಲಕ ಹಾಜರುಪಡಿಸಲಾಗಿರುತ್ತದೆ. ತಾನು ಮಧು ಮಂದಗೆರೆ ಅಲ್ಲ ಎನ್ನುವ ಕುರಿತು ದಾಖಲೆಗಳನ್ನು ರೈಲ್ವೆ ಇಲಾಖೆಗೆ ದಿನಾಂಕ 12/3/2021 ತಿಳಿಸಲಾಗಿದ್ದು ಈ ದೂರಿನೊಂದಿಗೆ ಸದರಿ ದಾಖಲೆಗಳನ್ನು ಅನುಬಂಧ 8ರಿಂದ ಅನುಬಂಧ 10ರಂತೆ ಹಾಜರುಪಡಿಸಿದ್ದು ಇರುತ್ತದೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 23/3/2021 ಬೆಳಗಿನ ಜಾವ 9 ಗಂಟೆಗೆ ಇವರ ಹಾಜರಾತಿಗೆ ಸಹಿ ಮಾಡಿ ಕರ್ತವ್ಯ ನಿರತರಾಗಲು ಸಿದ್ಧರಾಗುತ್ತಾರೆ. ಅದೇ ಸಂದರ್ಭದಲ್ಲಿ ರೈಲ್ವೆ ಪೊಲೀಸ್ ಪೋಸ್ಟಿಂಗ್ ಸಿಬ್ಬಂದಿಯವರು ಬಂದು ಇವರನ್ನು ಅವರ ಕಚೇರಿಗೆ ಎಳೆದು ತಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಯಾವುದೇ ಮಾರ್ಗಸೂಚಿಗಳನ್ನು ಪಾಲಿಸದೆ ಇವರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡದ್ದು ಇರುತ್ತದೆ. ಇವರನ್ನು ರೈಲ್ವೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದು ಶ್ರೀಯುತ AK ತಿವಾರಿ ಪೋಸ್ಟ್ ಕಮಾಂಡರ್ RPF ಯಶವಂತಪುರ ಮತ್ತು ಶ್ರೀಯುತ ವಾಸಿಂ ಅಹಮದ್ ಪೋಸ್ಟ್ ಕಮಾಂಡರ್ RPF ಬೆಂಗಳೂರು
ಇವರುಗಳು ಇವರ ಮೊಬೈಲನ್ನು ಬೇಕಾಯ್ದೆ ಪೂರ್ವಕವಾಗಿ ಯಾವ ಅಮಾನತು ಪಂಚರ ಸಮಕ್ಷಮದಲ್ಲಿ ಜರುಗಿಸದೆ ಮತ್ತು ಸದರಿ ಮೊಬೈಲನ್ನು ಅಮಾನತುಪಡಿಸಿಕೊಂಡ ಕುರಿತಾಗಿ ಇವರಿಗೆ ಸ್ವೀಕೃತಿಯನ್ನು ನೀಡದೆ ಕಾಯ್ದೆ ವಿರುದ್ಧವಾಗಿ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡದ್ದು ಇರುತ್ತದೆ. ದಿನಾಂಕ 23/3/2021 ಬೆಳಗಿನ ಜಾವ 9 ಗಂಟೆಗೆ ಇವರನ್ನು ವಶಕ್ಕೆ ಪಡೆದಿದ್ದರೂ ಸಹ ಯಾವುದೇ ಪ್ರಕರಣದಲ್ಲಿ ಇವರ ವಶಕ್ಕೆ ಪಡೆಯಲಾಗಿದೆ ಎನ್ನುವ ಮಾಹಿತಿಯನ್ನು ಸಹ ಇವರಿಗಾಗಲಿ ಇವರ ಕಡೆಯವರಿಗಾಗಲಿ ಅಥವಾ ಸ್ನೇಹಿತರಾಗಲಿ ತಿಳಿಸದೆ ಹೋಗಿದ್ದರಿಂದ ಶಿಸ್ತಿನ ಸಿಪಾಯಿಗಳಾಗಿರಬೇಕಾದ ರೈಲ್ವೆ ಪೊಲೀಸ್ ಇಲಾಖೆಯವರೇ ಭಾರತದ ಸಂವಿಧಾನದ ಅನುಚ್ಛೇದ 21 ಮತ್ತು 22 ನೇರವಾಗಿ ಉಲ್ಲಂಘನೆ ಮಾಡಿರುತ್ತಾರೆ. ದಿನಾಂಕ 23/3/2021 ಇವರ ವಿರುದ್ಧ ಪ್ರಕರಣ ಸಂಖ್ಯೆ 98/21 ರೈಲ್ವೆ ಕಾಯ್ದೆಯ ಕಲಂ ಪ್ರಕಾರ 145B ಅಡಿಯಲ್ಲಿ ದಾಖಲಿಸಲಾಗಿದ್ದು, ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಹಾರಾ ನ್ಯೂಸ್ ಫಸ್ಟ್. ಧನ್ಯವಾದಗಳು.